ಸ್ನೇಹಿತರೆ ನಮಸ್ತೆ. ನನ್ನ ಜ್ಞಾನಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾನು ಜಿಯೋಗ್ರಫಿ ರಿವಿಷನ್ ಕ್ಲಾಸನ್ನು ಮಾಡಿದ್ದೀನಿ ಸ್ನೇಹಿತರೆ. ಅದರ ಮುಂದುವರೆದ ಭಾಗವನ್ನು ಇಂದಿನ ತರಗತಿಯಲ್ಲಿ ನಾವು ಮತ್ತೆ ಡಿಸ್ಕಷನನ್ನು ಮಾಡೋಣ ಸ್ನೇಹಿತರೆ. ಕರ್ನಾಟಕದ ಭೂ ಸಂಪನ್ಮೂಲ ಸ್ನೇಹಿತರೆ, ಕರ್ನಾಟಕದ ಭೂ ಬಳಕೆಯ ಮಾದರಿಗಳು ಕುರಿತು ತಿಳಿದುಕೊಳ್ಳೋಣ. ನಿವ್ವಳ ಸಾಗುವಳಿ ಭೂಮಿ. ರಾಜ್ಯದಲ್ಲೇ ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿದಂತಹ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ಕಲಬುರಗಿ ಜಿಲ್ಲೆ. ಕಲಬುರಗಿ ಜಿಲ್ಲೆ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದಂತಹ ಜಿಲ್ಲೆ. ಇಂಪಾರ್ಟೆಂಟ್ ಇದು. ಇನ್ನು ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿದ ಎರಡನೇ ಜಿಲ್ಲೆ ಯಾವುದಂದರೆ ಬೆಳಗಾವಿ. ನಂತರ ವಿಜಯಪುರ, ತುಮಕೂರು, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ಚಿತ್ರದುರ್ಗ ಮತ್ತು ಮೈಸೂರು. ಇನ್ನು ಅತಿ ಕನಿಷ್ಠ ಸಾಗುವಳಿ ಭೂಮಿ ಹೊಂದಿದಂತಹ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು ನಗರ. ಏನಕ್ಕಪ್ಪ ಕಡಿಮೆ ಕನಿಷ್ಠ ಸಾಗುವಳಿ ಇದೆ ಅಂದರೆ ಅಲ್ಲಿ ಹೆಚ್ಚುತ್ತಿರುವಂತಹ ನಗರೀಕರಣದಿಂದಾಗಿ. ಇನ್ನು ಅರಣ್ಯ ಪ್ರದೇಶ ಹೊಂದಿದಂತಹ ಜಿಲ್ಲೆಗಳನ್ನು ನೋಡೋಣ ಸ್ನೇಹಿತರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದಂತಹ ಜಿಲ್ಲೆ ಯಾವುದಂದರೆ ಉತ್ತರ ಕನ್ನಡ ಅರಣ್ಯದಲ್ಲಿ ಮೊದಲ ಸ್ಥಾನ ಇದೆ. ಎರಡನೇ ಸ್ಥಾನದಲ್ಲಿ ಶಿವಮೊಗ್ಗ ಜಿಲ್ಲೆ ಇದೆ. ಇಂಪಾರ್ಟೆಂಟ್. ಮೂರನೇದಾಗಿ ಚಾಮರಾಜನಗರ ಇದೆ. ನಂತರದಲ್ಲಿ ಚಿಕ್ಕಮಗಳೂರು, ನಂತರ ಕೊಡಗು, ಆನಂತರ ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ, ಬಳ್ಳಾರಿ. ಸ್ನೇಹಿತರೆ, ಕಾಲಾನುಕ್ರಮವಾಗಿ ಇದು ಎಷ್ಟಿದಾವೆ ಅಂತ ಅದನ್ನು ಆರೋಹಣ ಕ್ರಮ ಅವರೋಹಣ ಕ್ರಮದಲ್ಲಿ ಬರ್ರಿ ಅಂತ ಹೇಳ್ತಾನೆ. ಸೊ ಉತ್ತರ ಕನ್ನಡ, ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಕೊಡಗು, ಈ 5 ನಾವು ನೆನಪಿನಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಭಾಳ ಇಂಪಾರ್ಟೆಂಟ್ ಇದೆ. ಅರಣ್ಯ ಪ್ರದೇಶ ಹೊಂದಿದ ಜಿಲ್ಲೆಗಳು ಕಡಿಮೆಯಿಂದ ಜಾಸ್ತಿ ಕೇಳ್ಬೋದು, ವಿಸ್ತೀರ್ಣ ಜಾಸ್ತಿಯಿಂದ ಕಡಿಮೆ ಅಂತಲೂ ಕೇಳ್ಬೋದು ಸ್ನೇಹಿತರೆ. ಇನ್ನು ಕನಿಷ್ಠ ಅರಣ್ಯ ಪ್ರದೇಶ ಹೊಂದಿದಂತಹ ಜಿಲ್ಲೆಗಳು ಯಾವುವು ಅಂದರೆ ಅತಿ ಕನಿಷ್ಠ ವಿಜಯಪುರದಲ್ಲಿದೆ. ವಿಜಯಪುರದ ನಂತರ ಬೆಂಗಳೂರು ಗ್ರಾಮಾಂತರ, ರಾಯಚೂರು, ಬೀದರ್, ಗದಗ್. ಇಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಇದೆ. ಇದು ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಸಾಗುವಳಿಗೆ ಲಭ್ಯವಲ್ಲದ ಭೂಮಿ ಹೊಂದಿದ ಜಿಲ್ಲೆಗಳು. ಸಾಗುವಳಿ ಅಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸುತ್ತಿರುವ ಭೂಮಿ ಅಂದರೆ ರೈಲ್ವೆ ಮಾರ್ಗ ಹಾಕಲಿಕ್ಕೆ, ಕೈಗಾರಿಕೆಗಳನ್ನು ಕಟ್ಟಲಿಕ್ಕೆ, ವಸತಿಗಳನ್ನು ನಿರ್ಮಿಸಲಿಕ್ಕೆ, ನೀರಾವರಿ ಯೋಜನೆಗಳನ್ನು ಮಾಡಲಿಕ್ಕೆ, ಸಾಗುವಳಿ ಅಲ್ಲದೆ ಬೇರೆ ಉದ್ದೇಶಕ್ಕಾಗಿ ಬಳಸುತ್ತಿರುವಂತಹ ಒಂದು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಹೊಂದಿದ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ. ನಂತರದ ಸ್ಥಾನದಲ್ಲೇ ಶಿವಮೊಗ್ಗ, ತುಮಕೂರು, ಬೆಳಗಾವಿ, ಬಳ್ಳಾರಿ, ಮೈಸೂರು, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಾಗುವಳಿಗೆ ಲಭ್ಯವಲ್ಲದ ಭೂಮಿ ಹೊಂದಿದ್ದಾವೆ ಇವು. ಇನ್ನು ಬೀದರ್ ಜಿಲ್ಲೆಯಲ್ಲಿ ಅತಿ ಕಡಿಮೆ ಇದೆ. ಸಾಗುವಳಿಗೆ ಲಭ್ಯವಲ್ಲದ ಭೂಮಿ ಬೀದರ್ ಜಿಲ್ಲೆಯಲ್ಲಿ ಅತಿ ಕಡಿಮೆ ಇದೆ. ಇನ್ನು ಸಾಗುವಳಿ ಮಾಡದ ಇತರೆ ಭೂಮಿ. ಈ ಸಾಗುವಳಿ ಮಾಡದ ಇತರೆ ಭೂಮಿಯಲ್ಲಿ ಖಾಯಂ ಗೋಮಾಳ ಬರ್ತದೆ, ವೃಕ್ಷಗಳು ಬರ್ತವೆ, ತೋಪುಗಳನ್ನು ನಿರ್ಮಿಸ್ತಾ ಇರ್ತಾರೆ. ಸಾಗುವಳಿಗೆ ಮಾಡದ ಇತರೆ ಭೂಮಿ ಅಂತ ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ನು ಹೆಚ್ಚು ಈ ವಿಧದ ಭೂಮಿ ಇರುವಂತಹ ಜಿಲ್ಲೆಯಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗುವಳಿ ಮಾಡದ ಇತರೆ ಭೂಮಿ ಕಂಡುಬರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ, ತುಮಕೂರು, ಕೋಲಾರ, ಚಿಕ್ಕಮಗಳೂರು, ಚಿತ್ರದುರ್ಗ. ಸ್ನೇಹಿತರೆ, ಇನ್ನು ಕನಿಷ್ಠ ಭೂಮಿ ಹೊಂದಿರುವಂತಹ ಜಿಲ್ಲೆಗಳು. ಕನಿಷ್ಠ ಭೂಮಿ ಗದಗದಲ್ಲಿ ಕನಿಷ್ಠ ಭೂಮಿ ಇದೆ. ಬಾಗಲಕೋಟೆ, ಧಾರವಾಡ ಜಿಲ್ಲೆ ಕನಿಷ್ಠ ಇಂತಹ ಭೂಮಿಯನ್ನು ಹೊಂದಿರುವಂಥದ್ದು ಅಂದರೆ ಸಾಗುವಳಿ ಮಾಡದ ಇತರೆ ಭೂಮಿಯನ್ನು ಕನಿಷ್ಠ ಪ್ರಮಾಣದಲ್ಲಿ ಹೊಂದಿರುವಂಥದ್ದು ಗದಗ, ಬಾಗಲಕೋಟೆ, ಧಾರವಾಡ. ಇನ್ನು ಬೀಳು ಭೂಮಿ ಹೊಂದಿರುವಂತಹ ಜಿಲ್ಲೆಗಳು 2 ಅಥವಾ ಹೆಚ್ಚು ವರ್ಷ ನಿರಂತರ ಸಾಗುವಳಿ ಆಗದ ಭೂಮಿ. ಕಲ್ಟಿವೇಷನ್ ಮಾಡಲಿಕ್ಕೆ ಆಗದ ಭೂಮಿ ಅಂದರೆ ಅಟ್ಲೀಸ್ಟ್ 2 ಹೆಚ್ಚು ವರ್ಷ ನಿರಂತರವಾಗಿ ಸಾಗುವಳಿ ಆಗದ ಭೂಮಿಗೆ ಬೀಳು ಭೂಮಿ ಅಂತ ಕರಿತೀವಿ. ಇನ್ನು ಕಲಬುರಗಿ ಜಿಲ್ಲೆ ಸ್ನೇಹಿತರೆ ಅತಿ ಹೆಚ್ಚು ಬೀಳು ಭೂಮಿಯನ್ನು ಹೊಂದಿದೆ. ರಾಜ್ಯದ ಅಧಿಕ ಬೀಳು ಭೂಮಿ ಹೊಂದಿದ ಜಿಲ್ಲೆ ಯಾವುದಂದ್ರೆ ಕಲಬುರಗಿ ಜಿಲ್ಲೆ. ಅದರ ನಂತರದಲ್ಲೇ ರಾಯಚೂರು ಇದೆ, ಬೆಳಗಾವಿ, ವಿಜಯಪುರ, ಕೊಪ್ಪಳ, ತುಮಕೂರು. ಇನ್ನು ಬೀಳು ಭೂಮಿ ಕಡಿಮೆ ಇರುವಂತಹ ಜಿಲ್ಲೆಗಳು ಯಾವುದಂದರೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಮೈಸೂರು, ಉತ್ತರ ಕನ್ನಡ ಮತ್ತು ಉಡುಪಿ.
ಇನ್ನು ನೆಕ್ಸ್ಟ್ ನಾವು ಒಂದು ಟಾಪಿಕ್ ಇದೆ ಕರ್ನಾಟಕದ ವ್ಯವಸಾಯ. ಕರ್ನಾಟಕ 61.4% ಮಂದಿ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಾರೆ. ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 61.4% ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಾರೆ. ರೂರಲ್ ಏರಿಯಾದಲ್ಲಿ ಜಾಸ್ತಿ ವಾಸ ಮಾಡ್ತಾರೆ, 61.4%. ಇನ್ನು ಸ್ನೇಹಿತರೆ, ವ್ಯವಸಾಯದ ವಿಧಗಳನ್ನು ನೋಡೋಣ. ಸ್ನೇಹಿತರೆ, ವ್ಯವಸಾಯದಲ್ಲಿ ಜೀವನಾಧಾರ ಬೇಸಾಯ ಇದೆ, ನೀರಾವರಿ ಬೇಸಾಯ ಇದೆ, ಒಣ ಬೇಸಾಯ ಇದೆ, ಮಿಶ್ರ ಬೇಸಾಯ ಇದೆ, ಸ್ಥಳಾಂತರ ಬೇಸಾಯ ಕಂಡುಬರ್ತದೆ, ವಾಣಿಜ್ಯ ಬೇಸಾಯ ಇದೆ, ನೆಡುತೋಟ ಬೇಸಾಯ ಇದೆ. ಟೋಟಲ್ 7 ವಿಧದ ವ್ಯವಸಾಯದ ವಿಧಗಳಿವೆ ಸ್ನೇಹಿತರೆ. ಅದರಲ್ಲಿ ನೀರಾವರಿ ವ್ಯವಸಾಯ ಸ್ನೇಹಿತರೆ, ಕೆರೆ ಬಾವಿ ಮೂಲದ ನೀರನ್ನು ಬಳಕೆ ಮಾಡಿ ಸಾಗುವಳಿ ಮಾಡುವ ಕೃಷಿ ಪದ್ಧತಿಗೆ ನಾವು ನೀರಾವರಿ ಬೇಸಾಯ ಅಂತ ಕರಿತೀವಿ. ಕೆರೆ ಬಾವಿ ಈ ಥರ ಮೂಲದ ನೀರನ್ನು ಬಳಕೆ ಮಾಡಿ ಮಾಡುವಂತಹ ಒಂದು ಅಗ್ರಿಕಲ್ಚರ್ಗೆ ನಾವು ಏನಂತ ಕರಿತೀವಿ, ನೀರಾವರಿ ಬೇಸಾಯ ಅಂತ ಕರಿತೀವಿ. ಮುಖ್ಯವಾಗಿ ನಾವು ನೀರಾವರಿ ಬೇಸಾಯದಲ್ಲಿ ಕಬ್ಬು, ಭತ್ತ ಈ ಥರ ಪ್ರಮುಖ ಬೆಳೆಗಳನ್ನು ನಾವು ನೀರಾವರಿ ಬೇಸಾಯದಲ್ಲಿ ನಾವು ಬೆಳಿತೀವಿ. ಇನ್ನು ಒಣ ಬೇಸಾಯ, ಮಳೆ ಆಶ್ರಿತ ಬೇಸಾಯ, ಉದಾಹರಣೆಗೆ ರಾಗಿ, ಜೋಳ ಇವುಗಳನ್ನು ನಾವು ಒಣ ಬೇಸಾಯ ಅಂದರೆ ಮಳೆ ಆಶ್ರಿತ ಬೇಸಾಯವಾಗಿ ನಾವು ಬೆಳೆ ಮಾಡ್ತೀವಿ. ಇದನ್ನು ಶುಷ್ಕ ಬೇಸಾಯ ಅಂತಲೂ ಕರೀತಾರೆ. ಇವು ಮಳೆ ಬಂದರೆ ಮಾತ್ರ ಇವು ಬೆಳೀಲಿಕ್ಕಾಗ್ತದೆ, ಮಳೆ ನೋಡಿಕೊಂಡು ಇವುಗಳನ್ನು ಬೆಳೀತಾರೆ. ಇನ್ನು ನೆಡುತೋಟ ಬೇಸಾಯ, ಹಣ ಗಳಿಕೆಗಾಗಿ ಕೆಲವೇ ಬಹುವಾರ್ಷಿಕ ಬೆಳೆಗಳನ್ನು ಸಾಗುವಳಿ ಮಾಡುವುದೇ ನೆಡುತೋಟ ಬೇಸಾಯ ಅಂತ ಕರೀತಾರೆ. ಉದಾಹರಣೆಗೆ ಕಾಫಿ ಪ್ಲಾಂಟೇಷನ್ ಆಗಲಿ, ಚಹಾ ಪ್ಲಾಂಟೇಷನು, ರಬ್ಬರ್, ಕೋಕ್ ಇವೆಲ್ಲ ನೆಡುತೋಟ ಬೇಸಾಯ ಅಂದರೆ ಹಣ ಗಳಿಕೆಗಾಗಿ ಬಹುವಾರ್ಷಿಕ ಬೆಳೆಗಳನ್ನು ಬೆಳೀತಾರೆ. ಇವಕ್ಕೆ ನೆಡುತೋಟ ಪ್ಲಾಂಟೇಷನ್ ಅಂತ ಕರೀತಾರೆ. ಇನ್ನು ವಾಣಿಜ್ಯ ಬೇಸಾಯ, ಸ್ವದೇಶಿ ಮತ್ತು ವಿದೇಶಿ ವ್ಯಾಪಾರಕ್ಕೂ ಮಾಡುವಂತಹ ಸಾಗುವಳಿ, ಅಂದರೆ ಸ್ವದೇಶಕ್ಕೂ ಆಗಬೇಕು ಅನುಕೂಲ, ವಿದೇಶಿ ವ್ಯಾಪಾರಕ್ಕೂ ಆಗಬೇಕು ಅಂಥ ಒಂದು ಬೆಳೆ ಯಾವುದಂದರೆ ಆ ಬೆಳೆ ಹತ್ತಿ, ಸೆಣಬು, ತಂಬಾಕು ಇವುಗಳಿಗೆ ವಾಣಿಜ್ಯ ಬೇಸಾಯ ಅಂತ ಕರೀತಾರೆ. ಇನ್ನು ಜೀವನಾಧಾರ ಬೇಸಾಯ, ರೈತರ ಜೀವನೋಪಾಯಕ್ಕಾಗಿ ಮಾಡುವಂತಹ ಕೃಷಿ. ಇದು ಪುರಾತನ ಮಾದರಿಯ ಕೃಷಿ ಪದ್ಧತಿ ಯಾವುದಂದ್ರೆ ಜೀವನಾಧಾರ ಬೇಸಾಯ. ಸ್ನೇಹಿತರೆ, ಇನ್ನು ಮಿಶ್ರ ಬೇಸಾಯ ಅಂತ ಇದೆ. ಬೆಳೆ ಬೆಳೆಯುವುದರೊಂದಿಗೆ ಹೈನುಗಾರಿಕೆ ಮಾಡ್ತಾರೆ, ಅಲ್ಲಿ ಜೇನು ಸಾಕಾಣಿಕೆ ಮಾಡ್ತಾರೆ, ಮತ್ತು ಉಪಕಸುಬುಗಳನ್ನು ನಿರ್ವಹಿಸುವುದನ್ನು ನಾವು ಮಿಶ್ರ ಬೇಸಾಯ ಅಂತ ಕರಿತೀವಿ ರೀ. ಇನ್ನು ಕರ್ನಾಟಕದ ಬೆಳೆಗಳು, ಕ್ರಾಪ್ಸ್ ಇನ್ ಕರ್ನಾಟಕ ನೋಡೋಣ ಸ್ನೇಹಿತರೆ. ಕರ್ನಾಟಕದ ಬೆಳೆಗಳ ಬಗ್ಗೆ ಆಹಾರ ಬೆಳೆಗಳು ಭತ್ತ, ರಾಗಿ, ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು, ತೃಣಧಾನ್ಯಗಳು. ಇನ್ನು ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿ, ತಂಬಾಕು, ಕಬ್ಬು, ಹಿಪ್ಪು ನೇರಳೆ. ಇನ್ನು ಎಣ್ಣೆಕಾಳು ಬೆಳೆಗಳು ಶೇಂಗಾ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ. ಇನ್ನು ನೆಡುತೋಟದ ಬೆಳೆಗಳು ಕಾಫಿ, ತೆಂಗು, ಅಡಿಕೆ, ರಬ್ಬರ್ ಮತ್ತು ಬಾಳೆ. ಸ್ನೇಹಿತರೆ, ಆಹಾರದ ಬೆಳೆ ಬಗ್ಗೆ ತಿಳಿದುಕೊಳ್ಳೋಣ. ಆಹಾರ ಬೆಳೆ ಭತ್ತದ ವೈಜ್ಞಾನಿಕ ಹೆಸರು ಏನಂದರೆ ವರೈಜಾ ಸಟೈವಾ. ಭತ್ತದ ವೈಜ್ಞಾನಿಕ ಹೆಸರು ವರೈಜಾ ಸಟೈವಾ. ಇಂಪಾರ್ಟೆಂಟ್ ಇದು. ಭೂ ಸಾಗುವಳಿಯ 28.2% ಭಾಗದಲ್ಲಿ ನಾವು ಭತ್ತವನ್ನು ಬೆಳಿತೀವಿ. ಭೂ ಸಾಗುವಳಿಯ 28.2% ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಭತ್ತವನ್ನು ಬೆಳೆಯಲಾಗ್ತದೆ. ಇದು ಉಷ್ಣವಲಯದ ಬೆಳೆಯಾಗಿದೆ. ಭತ್ತ ಒಂದು ಉಷ್ಣವಲಯದ ಬೆಳೆಯಾಗಿದೆ. ಭಾರತ ದೇಶದಲ್ಲಿ ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯವಾಗಿದೆ. ಭಾರತ ದೇಶದಲ್ಲಿ ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯವಾಗಿದೆ. ಇನ್ನು ಹೈನು ಬೆಳೆ ಅಂತ ಕರೀತಾರೆ. ಜೂನ್ ತಿಂಗಳು ಮತ್ತು ಆಗಸ್ಟ್ನಲ್ಲಿ ನಾಟಿ ಮಾಡ್ತಾರೆ, ಡಿಸೆಂಬರ್ನಲ್ಲಿ ಕಟಾವು ಮಾಡಲಾಗ್ತದೆ. ಅದಕ್ಕೆ ಹೈನು ಬೆಳೆ ಅಂತ ಕರೀತಾರೆ. ಇನ್ನು ಕಾರು ಬೆಳೆ ಫೆಬ್ರವರಿ, ಜೂನ್ನಲ್ಲಿ ಬೆಳೆಯುವ ಬೆಳೆಯನ್ನು ಕಾರು ಬೆಳೆ ಅಂತ ಕರೀತಾರೆ. ಇನ್ನು ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ನಮ್ಮ ರಾಯಚೂರು ಜಿಲ್ಲೆ ಕರ್ನಾಟಕದಲ್ಲಿ ಮೊದಲ ಸ್ಥಾನ ಇದೆ. ಭತ್ತ ಬೆಳೆಯುವುದಲ್ಲಿ ಮೊದಲ ಸ್ಥಾನ ಯಾವುದಂದರೆ ರಾಯಚೂರು. ನಂತರದ ಸ್ಥಾನ ದಾವಣಗೆರೆ ಇದೆ, ಮೈಸೂರು, ಶಿವಮೊಗ್ಗ ಮತ್ತು ಮಂಡ್ಯ. ಇನ್ನು ಜೋಳದ ವೈಜ್ಞಾನಿಕ ಹೆಸರು ಏನಂದರೆ ಪೋರ್ಗಮ್ ವಲ್ಲರ್ ಅಂತ ಜೋಳದ ವೈಜ್ಞಾನಿಕ ಹೆಸರು. ಇದು ಉಷ್ಣವಲಯದ ಬೆಳೆಯಾಗಿದೆ. ಜೋಳ ಒಂದು ಉಷ್ಣವಲಯದ ಬೆಳೆ. ಭತ್ತದ ನಂತರ ಜೋಳವು ಕರ್ನಾಟಕದ
ಎರಡನೇ ಸ್ಥಾನದಲ್ಲಿರುವಂತಹ ಬೆಳೆಯಾಗಿದೆ. ಭತ್ತದ ನಂತರ ಜೋಳ ಎರಡನೇ ಸ್ಥಾನದ ಬೆಳೆಯಾಗಿದೆ. ಕರ್ನಾಟಕದ ಒಟ್ಟು ಸಾಗುವಳಿ ಭೂಮಿಯಲ್ಲಿ 26% ಭೂಭಾಗ ಜೋಳದ ಕೃಷಿ ಮಾಡ್ತಾರೆ. 26% ಭಾಗದಲ್ಲಿ ಜೋಳದ ಕೃಷಿಯನ್ನು ಮಾಡಲಾಗ್ತದೆ ಕರ್ನಾಟಕದಲ್ಲಿ. ಭಾರತದಲ್ಲಿ ಜೋಳ ಬೆಳೆಯುವ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಅತಿ ಹೆಚ್ಚು ಜೋಳವನ್ನು ಬೆಳೆಯುತ್ತದೆ, ಅದು ಭಾರತದಲ್ಲಿ. ಇನ್ನು ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ. ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿದೆ, ಜೋಳ ಬೆಳೆಯುವಲ್ಲಿ ಎರಡನೇ ಸ್ಥಾನದಲ್ಲಿದೆ. ಇನ್ನು ಸ್ನೇಹಿತರೆ, ಇನ್ನು ಅಧಿಕವಾಗಿ ಜೋಳ ಬೆಳೆಯುವ ಜಿಲ್ಲೆಗಳು ಯಾವುದಂದ್ರೆ ವಿಜಯಪುರ. ಸ್ನೇಹಿತರೆ, ವಿಜಯಪುರದಲ್ಲಿ ಅಧಿಕವಾಗಿ ಜೋಳವನ್ನು ಬೆಳೀತಾರೆ ಸ್ನೇಹಿತರೆ. ನಂತರ ಕಲಬುರಗಿ, ಬಾಗಲಕೋಟೆ, ರಾಯಚೂರು, ಬೆಳಗಾವಿ, ಬೀದರ್, ದಾವಣಗೆರೆ, ಕೊಪ್ಪಳ, ಗದಗ, ವಿಜಯಪುರ, ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಜೋಳ ಉತ್ಪಾದನೆ ಮಾಡ್ತಾರೆ ಸ್ನೇಹಿತರೆ. ವಿಜಯಪುರ ಜೋಳ ಉತ್ಪಾದನೆಯಲ್ಲೇ ಮೊದಲನೇ ಸ್ಥಾನದಿದೆ. ಜೋಳ ಉತ್ಪಾದನೆಯಲ್ಲೇ ವಿಜಯಪುರ ಮೊದಲ ಸ್ಥಾನದಲ್ಲಿದೆ. ಇನ್ನು ರಾಗಿಯ ವೈಜ್ಞಾನಿಕ ಹೆಸರು ಏನಂದ್ರೆ ಎಲಿಯುಸಿನ್ ಕೊರಾಖಾನ್. ಎಲಿಯುಸಿನ್ ಕೊರಾಖಾನ್ ಅಂತ ರಾಗಿಯ ವೈಜ್ಞಾನಿಕ ಹೆಸರು. ನೆನಪಿನಲ್ಲಿ ಇಟ್ಕೋಬೇಕು ಸ್ನೇಹಿತರೆ, ಇಂಪಾರ್ಟೆಂಟ್. ಇನ್ನು ಭತ್ತ ಜೋಳದ ನಂತರದ ಮೂರನೇ ಆಹಾರ ಬೆಳೆ ಯಾವುದಂದ್ರೆ ರಾಗಿ. ಉತ್ತಮ ಪೋಷಕಾಂಶ ಹೊಂದಿರುವಂತಹ ಆಹಾರ ಧಾನ್ಯ ಯಾವುದಂದ್ರೆ ರಾಗಿ. ಉಷ್ಣವಲಯದ ಬೆಳೆಯಾಗಿದೆ. ರಾಗಿ ಅನ್ನೋದು ಉಷ್ಣವಲಯದ ಬೆಳೆ. ರಾಗಿ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಭಾಳ ಇಂಪಾರ್ಟೆಂಟ್. ರಾಜ್ಯದ ಒಟ್ಟು ಸಾಗುವಳಿಯಲ್ಲಿ 14% ಬೆಳೆಯನ್ನು ರಾಗಿ ಬೆಳೆಯನ್ನು ಬೆಳೀತಾರೆ. 14%ರಷ್ಟು ಭೂಭಾಗದಲ್ಲಿ ಕೃಷಿಯನ್ನು ಮಾಡ್ತಾರೆ, ರಾಗಿ ಕೃಷಿಯನ್ನು ಮಾಡ್ತಾರೆ. ಹಳೆ ಮೈಸೂರು ಪ್ರಾಂತ್ಯದ ಪ್ರಮುಖ ಬೆಳೆಯಾಗಿದೆ. ಮೈಸೂರು ಪ್ರಾಂತ್ಯದ ಭಾಗದಲ್ಲಿ ಭಾಳಷ್ಟು ಕಡೆಯಲ್ಲಿ ರಾಗಿ ಉತ್ಪಾದನೆಯನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಅಧಿಕ ರಾಗಿ ಬೆಳೆಯುವಂಥ ಜಿಲ್ಲೆಗಳು ಯಾವುದಂದ್ರೆ ತುಮಕೂರು ಅತಿ ಹೆಚ್ಚು ರಾಗಿಯನ್ನು ಬೆಳೀತಾರೆ. ನಂತರದ ಸ್ಥಾನದಲ್ಲಿ ರಾಮನಗರ, ಹಾಸನ್, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಕೋಲಾರ. ಇನ್ನು ವಾಣಿಜ್ಯ ಬೆಳೆಗಳಲ್ಲಿ ಕಬ್ಬು ಪ್ರಮುಖ ಬೆಳೆ. ಕಬ್ಬಿನ ವೈಜ್ಞಾನಿಕ ಹೆಸರು ಏನಂದ್ರೆ ಸಕ್ಯಾರಮ್ ಅಪಿಸಿನೇರಮ್. ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೊಳ್ಳಿ. ವಾಣಿಜ್ಯ ಮತ್ತು ಕೈಗಾರಿಕಾ ಬೆಳೆಯಾಗಿದೆ. ಕಬ್ಬು ವಾಣಿಜ್ಯ ಮತ್ತು ಕೈಗಾರಿಕಾ ಬೆಳೆಯಾಗಿದೆ. ಭಾರತದಲ್ಲಿ ಉತ್ತರ ಪ್ರದೇಶ ರಾಜ್ಯ ಕಬ್ಬು ಬೆಳೆಯುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಇನ್ನು ನೀರಾವರಿ ಬೆಳೆಯಾಗಿದೆ. ಕಬ್ಬು ಒಂದು ನೀರಾವರಿ ಬೆಳೆ. ಇದಕ್ಕೆ ಕೆಂಪು ಮಣ್ಣು ಬೇಕು, ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಉತ್ತಮ. ಇದಕ್ಕೆ ಈ ಮಣ್ಣಲ್ಲೇ ಕಬ್ಬು ಭಾಳ ಚೆನ್ನಾಗಿ ಬರ್ತದೆ. ಇನ್ನು ಬಹುವಾರ್ಷಿಕ ಬೆಳೆಯನ್ನು ನೋಡೋಣ. ಉತ್ಪಾದನೆ ಸ್ನೇಹಿತರೆ, ಕಬ್ಬು ಇದು ಬಹುವಾರ್ಷಿಕ ಬೆಳೆ. ಕಬ್ಬು ಅನ್ನೋದು ಒಂದು ಬಹುವಾರ್ಷಿಕ, ಒಂದು ಸರಿ ಹಾಕಿದರೆ ಒಂದು 2-3 ವರ್ಷ ಕಬ್ಬನ್ನು ನಾವು ಬೆಳಿಬೋದು. ಇನ್ನು ಬೆಳಗಾವಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ಜಿಲ್ಲೆಯಾಗಿದೆ. ಬೆಳಗಾವಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವಂತಹ ಜಿಲ್ಲೆ ಯಾವುದಾದ್ರೂ ಇದ್ದರೆ ಬೆಳಗಾವಿ. ಕಬ್ಬು ಬೆಳೆಯುವಲ್ಲಿ ಬೆಳಗಾವಿ ಪ್ರಥಮ ಸ್ಥಾನದಲ್ಲಿದೆ. ನಂತರ ಬಾಗಲಕೋಟೆ 2ನೇ ಸ್ಥಾನ ಇದೆ. ನಂತರ ಮಂಡ್ಯ, ಮೈಸೂರು, ವಿಜಯಪುರ, ಬೀದರ್ ಇಲ್ಲಿ ಕೂಡ ಕಬ್ಬನ್ನು ಬೆಳೀತಾರೆ. ಇನ್ನು ಸ್ವಾತಂತ್ರ್ಯ ಪೂರ್ವ ಕಾಲದಿಂದಲೂ ಕಬ್ಬು ಬೆಳೆಯುವಲ್ಲಿ ಮಂಡ್ಯ ಜಿಲ್ಲೆ ಹೆಸರುವಾಸಿ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕಬ್ಬು ಬೆಳೀತಾ ಇದ್ದರು ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಕಬ್ಬು ಬೆಳೆಯುವಲ್ಲಿ ಭಾಳ ಫೇಮಸ್ ಇದೆ. ಮಂಡ್ಯವನ್ನು ಏನಂತ ಕರೀತಾರೆ? ಸಕ್ಕರೆ ನಾಡು ಅಂತ ಕರೀತಾರೆ. ಮಂಡ್ಯವನ್ನು ಸಕ್ಕರೆ ನಾಡು ಅಂತ ಕರೀತಾರೆ. ಇಂಪಾರ್ಟೆಂಟ್, ಸಕ್ಕರೆ ನಾಡು ಮಂಡ್ಯ. ಇನ್ನು ಹತ್ತಿ ಒಂದು ನಾರಿನ ಬೆಳೆ. ಹತ್ತಿ ನಾರಿನ ಬೆಳೆಯಾಗಿದೆ. ಇದು ಉಪ ಉಷ್ಣವಲಯಗಳ ವಾಣಿಜ್ಯ ಬೆಳೆ. ಕಪ್ಪು ಮಣ್ಣು ಈ ಬೆಳೆಗೆ ಸೂಕ್ತ. ಹತ್ತಿ ಬೆಳೀಲಿಕ್ಕೆ ಯಾವ ಮಣ್ಣು ಸೂಕ್ತ? ಹತ್ತಿ ಬೆಳೀಲಿಕ್ಕೆ ಕಪ್ಪು ಮಣ್ಣು ಭಾಳ ಸೂಕ್ತ. ದೇಶದಲ್ಲೇ ಅತಿ ಹೆಚ್ಚು ಬೆಳೆಯುವ ರಾಜ್ಯ ಯಾವುದಾದ್ರೂ ಇದ್ದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಹತ್ತಿ ಅತಿ ಹೆಚ್ಚಾಗಿ ಬೆಳೀತಾರೆ. ಇಂಪಾರ್ಟೆಂಟ್. ಹಾವೇರಿ ಜಿಲ್ಲೆಯು ರಾಜ್ಯದಲ್ಲೇ ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ. ಹಾವೇರಿ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಬೆಳೀತದೆ.
ಮೊದಲನೇ ಸ್ಥಾನದಲ್ಲಿದೆ. ಇನ್ನು ನಂತರದ ಸ್ಥಾನದಲ್ಲಿ ಧಾರವಾಡ, ಗದಗ, ಮೈಸೂರು, ಬಳ್ಳಾರಿ ಮತ್ತು ರಾಯಚೂರು. ಇನ್ನು ತಂಬಾಕು ಹೊಗೆಸೊಪ್ಪು. ಸ್ನೇಹಿತರೆ, ಈ ತಂಬಾಕು ನಿಕೋಶಿಯಾನ್ ವರ್ಗಕ್ಕೆ ಸೇರಿದ ಸಸ್ಯವಾಗಿದೆ. ನಿಕೋಶಿಯಾನ್ ವರ್ಗಕ್ಕೆ ಸೇರಿದ ಸಸ್ಯ ಆದರೂ ತಂಬಾಕು. ನಿಕೋಟಿನ್ ಎಂಬ ಮಾದಕ ವಸ್ತು ಇದೆ. ತಂಬಾಕಿನಲ್ಲಿ ನಿಕೋಟಿನ್ ಎಂಬ ಡ್ರಗ್ಸ್ ಇದೆ. ಪೋರ್ಚುಗೀಸರು 17ನೇ ಶತಮಾನದಲ್ಲಿ ತಂಬಾಕನ್ನು ಭಾರತಕ್ಕೆ ಪರಿಚಯಿಸ್ತಾರೆ. ಪೋರ್ಚುಗೀಸರು 17ನೇ ಶತಮಾನದಲ್ಲಿ ತಂಬಾಕನ್ನು ಭಾರತಕ್ಕೆ ಪರಿಚಯಿಸಿದರು. ವರ್ಜಿನಿಯಾ ತಂಬಾಕು ಉತ್ತಮ ದರ್ಜೆಯ ಹೊಗೆಸೊಪ್ಪು ಆಗಿದೆ. ಈ ಹೊಗೆಸೊಪ್ಪಿನಲ್ಲಿ ವರ್ಜಿನಿಯಾ ತಂಬಾಕು ಏನಿದೆಯಲ್ಲ, ಇದು ಉತ್ತಮ ದರ್ಜೆಯ ಹೊಗೆಸೊಪ್ಪು. ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ಸ್ನೇಹಿತರೆ, ಆಂಧ್ರ ಪ್ರದೇಶ ತಂಬಾಕು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಆಂಧ್ರ ಪ್ರದೇಶ ತಂಬಾಕು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕವು 4ನೇ ಸ್ಥಾನದಲ್ಲಿದೆ. ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಕರ್ನಾಟಕವು 4ನೇ ಸ್ಥಾನದಲ್ಲಿರುವಂಥದ್ದು. ಇನ್ನು ರಾಜ್ಯದಲ್ಲಿ ಅಧಿಕ ಉತ್ಪಾದಿಸುವಂತಹ ತಂಬಾಕು ಉತ್ಪಾದಿಸುವಂತಹ ಜಿಲ್ಲೆ ಯಾವುದಂದ್ರೆ ಮೈಸೂರು ಜಿಲ್ಲೆಯಲ್ಲಿ ತಂಬಾಕು ಜಾಸ್ತಿ ಅಂದರೆ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾರೆ. ತಂಬಾಕು ಉತ್ಪಾದನೆಯಲ್ಲಿ ಮೈಸೂರು ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ. ಹಾಸನ, ಶಿವಮೊಗ್ಗ, ಕೊಡಗು, ಬೆಳಗಾವಿ, ಬಳ್ಳಾರಿ ಇವು ತಂಬಾಕನ್ನು ಉತ್ಪಾದಿಸುವಂತಹ ಜಿಲ್ಲೆಗಳು ಸ್ನೇಹಿತರೆ. ಇನ್ನು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ. ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ದೇಶದಲ್ಲಿ ಬೀಡಿ ತಯಾರಿಕೆಯಲ್ಲಿ ತಂಬಾಕು ಮಾರುಕಟ್ಟೆಗೆ ಪ್ರಸಿದ್ಧವಾದದ್ದು ಸ್ನೇಹಿತರೆ. ಇದು ಒಂದು ಸರಿ ಇದನ್ನು ಪ್ರಶ್ನೆಯನ್ನಾಗಿ ಕೇಳಿದರು, ಭಾಳ ಇಂಪಾರ್ಟೆಂಟ್ ಇದು. ನಿಪ್ಪಾಣಿ ದೇಶದಲ್ಲಿ ಬೀಡಿ ತಯಾರಿಕೆಗೆ ತಂಬಾಕು ಮಾರುಕಟ್ಟೆಗೆ ಪ್ರಸಿದ್ಧವಾದಂತಹ ಒಂದು ಸ್ಥಳ ನಿಪ್ಪಾಣಿ, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ. ಇನ್ನು ಕಾಫಿ ಅನ್ನೋದು ಒಂದು ನೆಡುತೋಟದ ಪಾನೀಯ ಬೆಳೆ. ನೆಡುತೋಟದ ಮತ್ತು ಪಾನೀಯ ಬೆಳೆ. ಕರ್ನಾಟಕವು ದೇಶದ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕ ದೇಶದ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಗತ್ತಿನಾದ್ಯಂತ ಕರ್ನಾಟಕದ ಕಾಫಿ ಪ್ರಸಿದ್ಧವಾಗಿದೆ. ಆದ್ದರಿಂದ ಕರ್ನಾಟಕವನ್ನು ಕಾಫಿ ನಾಡು ಅಂತ ಕರೀತಾರೆ. ಕರ್ನಾಟಕವನ್ನು ಕಾಫಿ ನಾಡು ಅಂತ ಕರೀತಾರೆ. ಕಾಫಿ ನಾಡು ಅಂತ ಕರೆಯೋದು ಕರ್ನಾಟಕವನ್ನು. ಇನ್ನು ಇದರಲ್ಲಿ ಕೆಫಿನ್ ಎಂಬ ಅಂಶವಿದೆ. ಕಾಫಿಯಲ್ಲಿ ಕಂಡುಬರುವಂತಹ ಒಂದು ಅಂಶ ಯಾವುದಂದ್ರೆ ಕಾಫಿಯಲ್ಲಿ ಕೆಫಿನ್ ಇದೆ. ಕಾಫಿಯಲ್ಲಿ ಏನಿದೆ? ಕೆಫಿನ್ ಇದೆ. ಇಂಪಾರ್ಟೆಂಟ್. ಇನ್ನು ಕರ್ನಾಟಕಕ್ಕೆ ಕಾಫಿ ಪರಿಚಯ ಹೇಗಾಯಿತು ಅಂತ ತಿಳ್ಕೊಳ್ಳೋಣ ಸ್ನೇಹಿತರ. ಕ್ರಿಸ್ತಶಕ 1670 ಸುಮಾರಿನಲ್ಲಿ ಬಾಬಾ ಬುಡನ್ ಎಂಬ ಮುಸ್ಲಿಂ ಸಂತನು 1670 ಸುಮಾರಿನಲ್ಲಿ ಬಾಬಾ ಬುಡನ್ ಎಂಬ ಮುಸ್ಲಿಂ ಸಂತನು ಚಿಕ್ಕಮಗಳೂರಿನ ಬೆಟ್ಟಗಳ ಸಾಲಿನಲ್ಲಿ ಕಾಫಿ ಸಸ್ಯಗಳನ್ನು ಬೆಳೆಸ್ತಾನೆ. ಚಿಕ್ಕಮಗಳೂರಿನ ಬೆಟ್ಟಗಳ ಸಾಲಿನಲ್ಲಿ ಕಾಫಿ ಸಸ್ಯಗಳನ್ನು ಬೆಳೆಸ್ತಾರೆ. ಆದುದರಿಂದ ಆ ಬೆಟ್ಟಗಳನ್ನು ಬಾಬಾ ಬುಡನ್ಗಿರಿ ಅಂತ ಕರೀತಾರೆ. ಆ ಬಾಬಾ ಬುಡನ್ಗಿರಿ ಹೆಸರು ಬರಲಿಕ್ಕೆ ಕಾರಣ ಬಾಬಾ ಬುಡನ್ ಎಂಬ ಮುಸ್ಲಿಂ ಸಂತನು 1670 ಸುಮಾರಿನಲ್ಲಿ ಚಿಕ್ಕಮಗಳೂರಿನ ಬೆಟ್ಟಗಳ ಸಾಲಿನಲ್ಲಿ ಕಾಫಿ ಸಸ್ಯಗಳನ್ನು ಪೋಷಿಸಿ ಬೆಳೆಸ್ತಾರೆ. ಆದ್ದರಿಂದ ಆ ಬೆಟ್ಟಗಳನ್ನು ಬಾಬಾ ಬುಡನ್ಗಿರಿ ಅಂತ ಕರೀತಾರೆ. ಇನ್ನು ಕಾಫಿ ಪ್ರಭೇದಗಳು ಅರೇಬಿಕ್ ಮತ್ತು ರೋಬಸ್ಟಾ ಅಂತ 2 ರೀತಿಯಾದ ತಳಿಗಳಿವೆ ಸ್ನೇಹಿತರೆ. ಕಾಫಿಯಲ್ಲಿ 2 ರೀತಿಯ ತಳಿಗಳಿವೆ. ಒಂದು ಅರೇಬಿಕ್, ಇನ್ನೊಂದು ರೋಬಸ್ಟಾ. ಸ್ನೇಹಿತರೆ, ಅರೇಬಿಕ್ ಅತಿ ಹೆಚ್ಚು ಶ್ರೇಷ್ಠ ದರ್ಜೆಯ ಕಾಫಿ ಯಾವುದಾದ್ರೂ ಇದ್ದರೆ ಅದು ಅರೇಬಿಕ್ ತಳಿ. ಅರೇಬಿಕ್ ಪ್ರಭೇದ ಅತಿ ಹೆಚ್ಚು ಉತ್ಕೃಷ್ಟ ದರ್ಜೆಯ ಕಾಫಿ ಆಗಿದೆ ಅರೇಬಿಕ್. ಇನ್ನು ಉತ್ಪಾದನೆಯನ್ನು ನೋಡೋಣ ಸ್ನೇಹಿತರೆ. ದೇಶದ 70% ಕಾಫಿಯನ್ನು ಭಾರತದಲ್ಲಿ ಉತ್ಪಾದಿಸಲಾಗ್ತದೆ ಸ್ನೇಹಿತರೆ. ದೇಶದ 70% ಪ್ರೊಡಕ್ಷನ್, ಕಾಫಿ ಪ್ರೊಡಕ್ಷನ್ ಆಗೋದು ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ಕೊಡಗು ಜಿಲ್ಲೆ ಕಾಫಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ನೆನಪಿನಲ್ಲಿ ಇಟ್ಕೋಬೇಕು. ಪ್ರಥಮ ಸ್ಥಾನ ಕೊಡಗು ಜಿಲ್ಲೆ. ಕಾಫಿ ಬೆಳೆಯೋದ್ರಲ್ಲಿ ಪ್ರಥಮ ಸ್ಥಾನ ಯಾವುದಂದರೆ ಕೊಡಗು. ನಂತರ ಚಿಕ್ಕಮಗಳೂರು, ಹಾಸನ ಇವೆಲ್ಲ ಕೂಡ ಕಾಫಿ ಬೆಳೆಯುವಂಥ ಜಿಲ್ಲೆಗಳು. ಇನ್ನು ಕರ್ನಾಟಕದ ಖನಿಜ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕವು ವಿಭಿನ್ನ ಬಗೆಯ ಖನಿಜ ಸಂಪನ್ಮೂಲಗಳನ್ನು ಹೊಂದಿರುವಂಥದ್ದು. ಸ್ನೇಹಿತರೆ,
ಕಬ್ಬಿಣವನ್ನು ನೋಡೋಣ. ಕರ್ನಾಟಕದಲ್ಲೇ ದೊರಕುವಂಥ ಖನಿಜ ಸಂಪನ್ಮೂಲಗಳ ಬಗ್ಗೆ ನೋಡೋಣ. ಅದರಲ್ಲೇ ಕಬ್ಬಿಣ ಸ್ನೇಹಿತರೆ ಮೊದಲನೇದಾಗಿ ಐರನ್. ಕರ್ನಾಟಕವು ಉತ್ತಮ ದರ್ಜೆಯ ಮ್ಯಾಗ್ನೆಟೈಟ್, ಹೆಮಟೈಟ್ ವರ್ಗದ ಅದಿರುಗಳನ್ನು ಹೊಂದಿರುವಂಥದ್ದು ಸ್ನೇಹಿತರೆ. ಉತ್ತಮ ದರ್ಜೆಯ ಮ್ಯಾಗ್ನೆಟೈಟ್ ಸಿಗ್ತದೆ ನಮ್ಮ ಕರ್ನಾಟಕದಲ್ಲಿ, ಹೆಮಟೈಟ್ ಸಿಗ್ತದೆ. ಇದು ಉತ್ತಮ ದರ್ಜೆಯ ಕಬ್ಬಿಣದ ಅದಿರುಗಳು ಸ್ನೇಹಿತರೆ. ರಾಜ್ಯ ಉತ್ಪಾದಿಸುವ ಅದಿರಿನಲ್ಲೇ 63% ಮ್ಯಾಗ್ನೆಟೈಟ್ ಅದಿರಾಗಿದೆ. ಅಂದರೆ ಮ್ಯಾಗ್ನೆಟೈಟು ಉತ್ತಮ ದರ್ಜೆಯ ಮ್ಯಾಗ್ನೆಟೈಟು ಅಂದರೆ ಕಬ್ಬಿಣದ ಅದಿರಿನಲ್ಲಿ ಮ್ಯಾಗ್ನೆಟೈಟ್ ಅತ್ಯುತ್ತಮ ದರ್ಜೆಯದ್ದು. ಅದೇ ಅದಿರನ್ನು 63% ನಮ್ಮ ಮ್ಯಾಗ್ನೆಟೈಟ್ ನಮ್ಮ ರಾಜ್ಯದಲ್ಲೇ ಸಿಗ್ತದೆ. ಇನ್ನು ಉಳಿದದ್ದು ಹೆಮಟೈಟ್ ದರ್ಜೆಯದ್ದು. ಇನ್ನು ಉತ್ಪಾದನೆಯನ್ನು ನೋಡೋಣ ಸ್ನೇಹಿತರೆ. ಭಾರತದ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿದೆ. ಭಾರತದ ಕಬ್ಬಿಣ ಅದಿರಿನ ಉತ್ಪಾದನೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಕರ್ನಾಟಕದಲ್ಲೇ ಕಬ್ಬಿಣದ ನಿಕ್ಷೇಪವನ್ನು ಎಲ್ಲೆಲ್ಲಿ ಸಿಗ್ತದೆ ನೋಡೋಣ ಸ್ನೇಹಿತರೆ. ಕಬ್ಬಿಣದ ನಿಕ್ಷೇಪಗಳು ಎಲ್ಲೆಲ್ಲಿವೆ ನೋಡೋಣ. ಬಳ್ಳಾರಿ ಜಿಲ್ಲೆಯ ಕಬ್ಬಿಣದ ಅದಿರು ನಿಕ್ಷೇಪದಲ್ಲಿ ಮೊದಲ ಸ್ಥಾನದಲ್ಲಿದೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಕಬ್ಬಿಣದ ನಿಕ್ಷೇಪದಲ್ಲಿ ಬಳ್ಳಾರಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ಜಾಸ್ತಿ ಸಿಗ್ತದೆ, ಮೊದಲ ಸ್ಥಾನದಲ್ಲಿದೆ. ನಂತರ ಸ್ಥಾನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಇದೆ. ಕಬ್ಬಿಣದ ಅದಿರಿನಲ್ಲಿ ಚಿಕ್ಕಮಗಳೂರು ಸೆಕೆಂಡ್ ಇದೆ. ನಂತರ ಬಾಬಾ ಬುಡನ್ಗಿರಿ, ಕುದುರೆಮುಖಗಳಲ್ಲಿ ಕಬ್ಬಿಣದ ಅದಿರು ದೊರಕ್ತದೆ. ಇನ್ನು ರಾಜ್ಯದಲ್ಲಿ ಉತ್ಪಾದನೆಯಾಗುವ ಅದಿರನ್ನು ಭದ್ರಾವತಿ ಮತ್ತು ಬಳ್ಳಾರಿ ಸಮೀಪ ಇರುವಂತಹ ವಿಜಯನಗರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕಾ ಕಾರ್ಖಾನೆಗೆ ಉಪಯೋಗಿಸಿ ಉಳಿದ ಭಾಗವನ್ನು ರಫ್ತನ್ನು ಮಾಡ್ತಾರೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಉತ್ಪಾದನೆಯಾಗುವ ಕಬ್ಬಿಣದ ಅದಿರನ್ನು ಭದ್ರಾವತಿ ಮತ್ತು ಬಳ್ಳಾರಿ ಸಮೀಪದ ವಿಜಯನಗರ ಕಬ್ಬಿಣ ಉಕ್ಕು ಕಾರ್ಖಾನೆಗೆ ಉಪಯೋಗಿಸಿ ನಂತರ ಉಳಿದ ಭಾಗವನ್ನು ವಿದೇಶಗಳಿಗೆ ರಫ್ತನ್ನು ಮಾಡ್ತಾರೆ. ಇನ್ನು ಮ್ಯಾಗ್ನೀಸು ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳಿಂದ ಆಕ್ಸೈಡ್ ರೂಪದಲ್ಲಿ ಸಿಗ್ತದೆ. ಮ್ಯಾಗ್ನೀಸು ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳಿಂದ ಆಕ್ಸೈಡ್ ರೂಪದಲ್ಲಿ ದೊರಕುವಂಥದ್ದು. ಇದು ಬಹುಪಯೋಗಿ ಖನಿಜ. ಮಿಶ್ರಲೋಹವಾಗಿ ಉಕ್ಕಿನ ತಯಾರಿಕೆಯಲ್ಲಿ ಕಾಠಿಣ್ಯತೆಯನ್ನು ಹೆಚ್ಚಿಸಲಿಕ್ಕೆ ಬಳಸ್ತಾರೆ ಸ್ನೇಹಿತರೆ. ಇದನ್ನು ಉಕ್ಕಿನ ತಯಾರಿಕೆಯಲ್ಲಿ ಕಾಠಿಣ್ಯತೆಯನ್ನು ಹೆಚ್ಚಿಸಲಿಕ್ಕೆ ಬಳಸ್ತಾರೆ. ಕರ್ನಾಟಕ ದೇಶದ ನಿಕ್ಷೇಪದಲ್ಲಿ ಮ್ಯಾಂಗನೀಸ್ ನಿಕ್ಷೇಪದಲ್ಲಿ 27% ಮ್ಯಾಂಗನೀಸ್ ನಮ್ಮ ಕರ್ನಾಟಕದಲ್ಲೇ ಐತೆ. ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಒರಿಸ್ಸಾ ನಂತರ ಕರ್ನಾಟಕ 2ನೇ ಸ್ಥಾನವನ್ನು ಹೊಂದಿರುವಂಥದ್ದು ಸ್ನೇಹಿತರೆ. ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಒಡಿಸ್ಸಾ ಫಸ್ಟ್ ಇದೆ, ಒಡಿಸ್ಸಾ ರಾಜ್ಯ ಫಸ್ಟ್ ಇದೆ. ಇನ್ನು ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಕರ್ನಾಟಕ 2ನೇ ಸ್ಥಾನದಲ್ಲಿರುವಂಥದ್ದು ಸ್ನೇಹಿತರೆ. ಇನ್ನು ಕರ್ನಾಟಕದಲ್ಲಿ ಮ್ಯಾಂಗನೀಸ್ ಉತ್ಪಾದನೆ ಹೆಂಗೆ ಆಗ್ತದೆ, ಎಲ್ಲಿ ಆಗ್ತದೆ ನೋಡೋಣ ಸ್ನೇಹಿತರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ಪ್ರಮುಖ ಮ್ಯಾಂಗನೀಸ್ ಉತ್ಪಾದಿಸುವ ಕೇಂದ್ರವಾಗಿದೆ. ನೆನಪಿನಲ್ಲಿ ಇಟ್ಕೋಬೇಕು. ಬಳ್ಳಾರಿಯ ಸಂಡೂರು ಪ್ರಮುಖ ಮ್ಯಾಂಗನೀಸ್ ಉತ್ಪಾದಿಸುವ ಕೇಂದ್ರವಾಗಿದೆ. ಇನ್ನು ಮ್ಯಾಂಗನೀಸ್ ಗಣಿಗಳು ಎಲ್ಲೆಲ್ಲಿ ಸಿಗ್ತವೆ? ಶಿವಮೊಗ್ಗ ಜಿಲ್ಲೆಯ ಕುಂಸಿ, ಶಂಕರಗುಡ್ಡ, ಹೊಸಹಳ್ಳಿ, ಚಿತ್ರದುರ್ಗ ಜಿಲ್ಲೆಯ ಸಾದರಹಳ್ಳಿ. ಸ್ನೇಹಿತರೆ, ಮ್ಯಾಂಗನೀಸ್ ಗಣಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಸ್ಥಳಗಳಲ್ಲಿ ಸಿಗ್ತವೆ. ಒಂದು ಕುಂಸಿ, ಶಂಕರಗುಡ್ಡ, ಹೊಸಹಳ್ಳಿ. ಇವು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿಕ್ಕುವಂತಹ ಮ್ಯಾಂಗನೀಸ್ನ ಗಣಿಗಳು. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾದರಹಳ್ಳಿಯಲ್ಲಿ ಮತ್ತು ಸ್ನೇಹಿತರೆ ಸಾದರಹಳ್ಳಿಯಲ್ಲಿ ಸಿಗ್ತವೆ. ಇನ್ನು ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ನೆಕ್ಸ್ಟು ಬಾಕ್ಸೈಟ್ ಸ್ನೇಹಿತರೆ, ಇದು ಅಲ್ಯೂಮಿನಿಯಂನ ಪ್ರಮುಖ ಅದಿರು. ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದು? ಬಾಕ್ಸೈಟಿಂದ ಏನು ಮಾಡ್ತಾರೆ? ಅಲ್ಯೂಮಿನಿಯಮನ್ನು ಬಳಕೆ ಮಾಡ್ತಾರೆ. ಅಲ್ಯೂಮಿನಿಯಮನ್ನು ತಯಾರಿಸ್ತಾರೆ. ಬಾಕ್ಸೈಟಿಂದ ಅಲ್ಯೂಮಿನಿಯಂ ಪ್ರಮುಖ ಅದಿರಾಗಿದೆ. ಅಲ್ಯೂಮಿನಿಯಮನ್ನು ಬಡವರ ಬೆಳ್ಳಿ ಅಂತ ಕರೀತಾರೆ. ಅಲ್ಯೂಮಿನಿಯಮನ್ನು ಏನಂತ ಕರೀತಾರೆ? ಬಡವರ ಬೆಳ್ಳಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಬಾಕ್ಸೈಟ್ ಅದಿರಿನ ನಿಕ್ಷೇಪ ಬೆಳಗಾವಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ ಈ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿವೆ. ಕರ್ನಾಟಕದಲ್ಲಿ ಬಾಕ್ಸೈಟ್ ಅದಿರಿನ ನಿಕ್ಷೇಪ ಬೆಳಗಾವಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿವೆ. ಇನ್ನು ಬೆಳಗಾವಿ ಜಿಲ್ಲೆ ಪ್ರಮುಖ ಬಾಕ್ಸೈಟ್ ಉತ್ಪಾದಿಸುವ ಜಿಲ್ಲೆಯಾಗಿದೆ. ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಬಾಕ್ಸೈಟ್ ಸಿಗ್ತದೆ. ಎಲ್ಲಿ? ಬೆಳಗಾವಿ ಜಿಲ್ಲೆಯಲ್ಲಿ ಬಾಕ್ಸೈಟ್ಗೆ ಉತ್ಪಾದನೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಈ ಬಾಕ್ಸೈಟ್ ಅದಿರನ್ನು ಬೆಳಗಾವಿಯ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿಯ ಕೈಗಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಅಲ್ಲಿ ಇಂಡಾಲ್ಕೋ ಅಂತ ಒಂದು ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಗೆ ಈ ಬಾಕ್ಸೈಟನ್ನು
ಬಳಸ್ತಾರೆ. ಇನ್ನು ಚಿನ್ನ, ಬೆಲೆ ಬಾಳುವ ಲೋಹ. ಗೋಲ್ಡ್ ಅನ್ನೋದು ಒಂದು ಬೆಲೆ ಬಾಳುವ ಲೋಹ. ಹಳದಿ ಲೋಹ, ಇದು ಹಳದಿ ಕಲರ್ ಇದೆ. ಕರ್ನಾಟಕವು ಚಿನ್ನದ ಗಣಿಗಾರಿಕೆಯಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಚಿನ್ನದ ಗಣಿಗಾರಿಕೆಯಲ್ಲಿ ಪ್ರಥಮ ಸ್ಥಾನ ಇರೋದು ಕರ್ನಾಟಕ. ಅದಕ್ಕೆ ನಮ್ಮ ಕರ್ನಾಟಕವನ್ನು ಚಿನ್ನದ ನಾಡು ಅಂತ ಕರಿತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ? ಚಿನ್ನದ ನಾಡು ಅಂತ ಕರಿತೀವಿ. 1880ರಲ್ಲಿ ಜಾನ್ ಟೇಲರ್ ಎಂಬುವರು ಗಣಿಗಾರಿಕೆ ಪ್ರಾರಂಭ ಮಾಡ್ತಾರೆ. ದೇಶದಲ್ಲಿ ಮೊದಲಿಗೆ ಗಣಿಗಾರಿಕೆಯನ್ನು 1880ರಲ್ಲಿ ಪ್ರಾರಂಭ ಮಾಡ್ತಾರೆ. 1885ರಲ್ಲಿ KGF ಅಸ್ತಿತ್ವಕ್ಕೆ ಬರಲು ಇದೇ ಕಾರಣ ಆಗ್ತದೆ. ಇನ್ನು ಕೋಲಾರ ಚಿನ್ನದ ಗಣಿ. ಈ ಪ್ರದೇಶದಲ್ಲಿ 4 ಪ್ರಮುಖ ಗಣಿಗಳಿವೆ. 4 ಪ್ರಮುಖ ಚಿನ್ನದ ಗಣಿಗಳಿವೆ. ನಂದಿದುರ್ಗ, ಉರಿಗಾಮ್, ಚಾಂಪಿಯನ್ ರಿಪ್, ಮೈಸೂರು ಗಣಿ. ಇವು 4 ಕೋಲಾರದ ಚಿನ್ನದ ಗಣಿಯಲ್ಲಿರುವಂತಹ 4 ಪ್ರಮುಖ ಗಣಿಗಳು. ನಂದಿದುರ್ಗ, ಉರಿಗಾಮ್, ಚಾಂಪಿಯನ್ ರಿಪ್, ಮೈಸೂರು ಗಣಿ. ಚಾಂಪಿಯನ್ ರಿಪ್ ಈ ಗಣಿ ಅತ್ಯಂತ ಆಳವಾದ ಚಿನ್ನದ ಗಣಿಯಾಗಿದೆ. ಸುಮಾರು 3217 ಮೀಟ್ರ್ ಆಳ ಇದು. ಚಾಂಪಿಯನ್ ರಿಪ್ 3217 ಮೀಟ್ರ್ ಆಳ ಇದೆ. ಪ್ರಸ್ತುತ ರಾಯಚೂರು ಜಿಲ್ಲೆ ಹಟ್ಟಿ ಅತಿ ದೊಡ್ಡ ಚಿನ್ನದ ಗಣಿಯಾಗಿದೆ. ರಾಯಚೂರು ಜಿಲ್ಲೆಯ ಹಟ್ಟಿ ಅತಿ ದೊಡ್ಡ ಚಿನ್ನದ ಗಣಿಯಾಗಿದೆ. ಇಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸ್ತಾರೆ ಸ್ನೇಹಿತರೆ. ಇಷ್ಟು ನಾವು ಈ ಒಂದು ತರಗತಿಯಲ್ಲಿ ಕರ್ನಾಟಕದ ಖನಿಜ ಸಂಪನ್ಮೂಲಗಳ ಬಗ್ಗೆ, ಕರ್ನಾಟಕದ ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು, ವ್ಯವಸಾಯವನ್ನು ನೋಡಿದ್ವಿ. ಹೀಗೆ ಹಲವು ಮಾಹಿತಿಗಳನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಂಡ್ವಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ನಾನು ಇದರ ಮುಂದುವರೆದ ಭಾಗವನ್ನು ಚರ್ಚೆಯನ್ನು ಮಾಡ್ತೀನಿ ಸ್ನೇಹಿತರೆ. ನನ್ನ ಜ್ಞಾನಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.